ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣ ಜಮಾ ಆಗುತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ ಬಟನ್ ಆನ್ ಮಾಡಿದಾನೆ ಮರಿಬೇಡಿ. ಸೊ ಫ್ರೆಂಡ್ಸ್, ಒಂದು ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಹಾಗೂ ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ನೋಡ್ಬೇಕಾದ್ರೆ ಪ್ರತಿ ತಿಂಗಳು ಒಂದಿಷ್ಟು ಯೋಜನೆಗಳ ಕರ್ನಾಟಕ ರಾಜ್ಯ ಸರ್ಕಾರ ಒಂದಿಷ್ಟು ಪಿಂಚಣಿ ಯೋಜನೆಗಳು ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಸುಮಾರು ಇಂಥ ಬಹಳಷ್ಟು ಒಂದಿಷ್ಟು ಪಿಂಚಣಿಗಳು ಇದಾವೆ. ಅದೇನಪ್ಪಾ ಅಂತಂದ್ರೆ ಸುಮಾರು ಈಗ ಒಂದು ಮಾರ್ಚ್ ತಿಂಗಳಲ್ಲಿ ಸುಮಾರು ಫಲಾನುಭವಿಗಳಿಗೆ ಅಕೌಂಟ್ಗೆ ಯಾವುದೇ ತರ ಪಿಂಚಣಿ ಹಣವನ್ನು ಜಮಾ ಆಗಿಲ್ಲ ಅಂತವರಿಗೆ ಏನಾದ್ರು ಹಣ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಡಬಲ್ ಆಗಿ ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ವತಿಯಿಂದ ಒಂದು ಸ್ಪಷ್ಟನೆಯನ್ನು ನೀಡಲಾಗಿದೆ. ಅದು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ ಅದರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೇಕಾದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಏಪ್ರಿಲ್ 15ನೇ ತಾರೀಕಿನಿಂದ ನಿಮಗೆ ಯಾರ್ಯಾರಿಗೆ ಪಿಂಚಣಿ ಹಣ ಯಾರ್ಯಾರಿಗೆ ಜಮಾ ಆಗಿಲ್ಲ ಅಂತವ್ರಿಗೆ ಏನ್ ಮಾಡ್ತಾ ಇದ್ರೆ ಡಬಲ್ ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಒಂದು ಮಾಹಿತಿಯನ್ನು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಯಾರ್ಯಾರ ಪಿಂಚಣಿ ಹಣ ಯಾರ್ಯಾರಿಗೆಲ್ಲ ಇನ್ನೂವರೆಗೆ ಜಮಾ ಆಗಿಲ್ಲ ಯಾವುದೇ ತರ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ಅಮೌಂಟ್ ಅನ್ನು ಡಬಲ್ ಆಗಿ ಒಂದು ಮಾರ್ಚ್ ಹಾಗೂ ಮೇ ತಿಂಗಳ 2 ಅಮೌಂಟ್ ಅನ್ನು ಕೂಡಿಸಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ 10ನೇ ತಾರೀಕು ಆದ ನಂತರ ನಿಮಗೆ ಡಬಲ್ ಆಗಿ ಅಮೌಂಟ್ ಅನ್ನು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಹಾಗೂ ಯಾರಿಗೆಲ್ಲ ಅಮೌಂಟ್ ಅನ್ನು ಬರ್ತಾ ಇಲ್ಲ, ಸುಮಾರು 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ, ಕೆಲವೊಬ್ಬರಿಗೆ 6 ತಿಂಗಳಿಂದ ದುಡ್ಡು ಕೂಡ ಇಲ್ಲಿ ಒಂದು ಅಮೌಂಟ್ ಅನ್ನು ಜಮಾ ಆಗ್ತಿಲ್ಲ ಅಂತವ್ರು ಏನೇನು ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟ್ ಅನ್ನು ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆಯಾ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಇದನ್ನು ಪಡೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನಿಮ್ಮ ಹತ್ತಿರದ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಇದೆಯಾ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಲಿಂಕ್ ಇದೆಯಾ ಅಥವಾ ಲಿಂಕ್ ಇಲ್ಲ ಅದನ್ನು ಖಚಿತಪಡಿಸ್ಕೋಬೇಕು. ಅದಾದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಏನಾದ್ರು ಅಕೌಂಟ್ ಅನ್ನು ಇನ್ಆಕ್ಟಿವ್ ಇದ್ರೆ ಅಕೌಂಟ್ ಅನ್ನು ಆಕ್ಟಿವ್ ಮಾಡ್ಕೊಳ್ಳಿ. ಹಾಗೂ ಅದೇ ರೀತಿಯಾಗಿ NPCI ಲಿಂಕ್ ಇರ್ಲಿಲ್ಲ ಅಂದ್ರೆ ಅಂತವ್ರಿಗೂ ಕೂಡ ಯಾವುದೇ ತರ ಪಿಂಚಣಿ ಅಮೌಂಟ್ ಅನ್ನ ಜಮಾ ಆಗ್ತಾ ಇಲ್ಲ ಅಂತವ್ರಿಗೂ ಕೂಡ ಏನ್ ಮಾಡ್ಬೇಕು, NPCI ಲಿಂಕ್ ಅನ್ನು ಮಾಡ್ಬೇಕಾಗುತ್ತೆ. ಅದಾದ ನಂತರ ಏನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕು. ನಿಮ್ಮ ಖಾತೆಗೆ NPCI ಲಿಂಕ್ ಆಗಿದೆ ಎಂಬುದನ್ನು ಖಚಿತಪಡಿಸಿದ ನಂತರ ನಿಮ್ಮ ಅಕೌಂಟ್ಗೆ ಅಮೌಂಟ್ ಅನ್ನು ಜಮಾ ಆಗೋದನ್ನ ಶುರು ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ.